ಸೊ ಐ ಆಮ್ ವೆರಿ ಕ್ಯೂರಿಯಸ್ ಹೇಗಿದೆ ಮಗು ಅಂತ ನೋಡೋಕ್ಕೆ. ಆ್ಯಂಡ್ ಇವರು ಪ್ರಚಂಡ, ಇವರು ಸಿಂಗರ್, ಲಿರಿಸಿಸ್ಟ್, ಕಂಪೋಸರ್. ಅಂದರೆ ಅವ್ರ ನಾಲೆಡ್ಜ್ ಸಕ್ಕದಾಗಿದೆ. ಐ ಥಿಂಕ್ ಹಿಲ್ ಬಿ ಅಮೇಝಿಂಗ್ ಡ್ಯಾಡ್. ತುಂಬ ಚೆನ್ನಾಗಿ ಮುದ್ದು ಮಾಡಿ ಸಾಕ್ತಾರೆ ಅಂತ ನನಗನ್ಸುತ್ತೆ. ಬಿಗ್ ಬಾಸ್ ಕೂಡ ನಿಮ್ಮ ಲೈಫಲ್ಲಿ ಒಂದು ದೊಡ್ಡ ಒಂದು ಪಾರ್ಟ್ ಅಂತಲೇ ಹೇಳ್ಬೋದು. ಬಿಗ್ ಬಾಸಿಂದ ನೀವು ಫ್ರೆಂಡ್ಸ್ ಏನೋ ವೈಭವ್ ಮತ್ತು ನೀವಿಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿದ್ರಿ. ಈಗ ನೆನ್ನೆ ವೈಭವ್ ಸಿಕ್ಕಿದ್ರು. ಸೊ ಅವ್ರನ್ನ ಕೇಳ್ತಾ ಇದ್ದೆ, ಹೆಂಡತಿ ಹೇಗಿದ್ದಾರೆ, ಪ್ರೆಗ್ನೆಂಟು, ಇಲ್ಲ ಮಗು ಆಯಿತು ಅಂತಂದು. ನಾನು ಮತ್ತೆ ಪೋಸ್ಟ್ ಮಾಡಿಲ್ವಲ್ಲ ನೀವು ಅಂತಂದೆ. ಇಲ್ಲ ಮತ್ತೆ ಪಿಕ್ಚರ್ಸ್ ಎಲ್ಲ ಕೇಳ್ತಾರೆ, ಅದಕ್ಕೆ ಪೋಸ್ಟ್ ಮಾಡಿಲ್ಲ ಅಂತ ಹೇಳಿದ್ರು. ಸೊ ಗಂಡು ಮಗು ಆಗಿದೆ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾನು ಆ್ಯಕ್ಚುಲಿ ಮೊನ್ನೆ ಮಾತಾಡಿದೆ ಅವ್ರ ಜೊತೆ. ಸೊ ನಂಗೆ ಗೊತ್ತಾಯ್ತು, ಅವತ್ತೇ ಗೊತ್ತಾಗಿತ್ತು, ಆಗಿದ್ದು ನೆಕ್ಸ್ಟ್ ಏನೋ ಗೊತ್ತಾಯಿತು. ಸೊ ನಾನು ಕೇಳ್ತಾ ಇದ್ದೆ, ಹೇಗಿದೆ ಮಗು, ಚೆನ್ನಾಗಿದೆಯಾ ಅಂತೆಲ್ಲ ಕೇಳ್ತಿದ್ದೆ. ಚೆನ್ನಾಗಿದೆ ಅಂತಿದ್ರು. ಸೊ ಐ ಆಮ್ ವೆರಿ ಕ್ಯೂರಿಯಸ್ ಹೇಗಿದೆ ಮಗು ಅಂತ ನೋಡೋಕ್ಕೆ. ಆ್ಯಂಡ್ ಇವರು ಪ್ರಚಂಡ, ಇವರು ಸಿಂಗರ್, ಲಿರಿಸಿಸ್ಟ್, ಕಂಪೋಸರ್. ಅಂದರೆ ಅವ್ರ ನಾಲೆಡ್ಜ್ ಸಕ್ಕದಾಗಿದೆ. ಸೊ ಆ ಮಗುಗೂ ಅಂಥದ್ದೇ ನಾಲೆಡ್ಜ್ ಬಂದಿರುತ್ತಾ ಅಂತ ನಾನು ನೋಡೋಕ್ಕೆ ಕಾಯ್ತಾ ಇದ್ದೀನಿ. ನಾವು ಮಾತಾಡ್ಸೋವಾಗ ಅವ್ರು ಇಷ್ಟೆಲ್ಲ ಮಾಡ್ತಾರಂತ ಅನ್ಸೋದೆಲ್ಲ, ಎಷ್ಟು ಸಿಂಪಲ್ ಆಗಿ ಮಾತಾಡ್ತಾರೆ, ಏನು ಮಾತಾಡ್ತಾರೆ ಅಂತಲೂ ಒಂದೊಂದ್ಸಲ ಅರ್ಥ ಆಗೋದಿಲ್ಲ. ಸೊ ಅವರ ಒಂದು ಜರ್ನಿಯಲ್ಲಿ ನೋಡ್ತಾ ಹೋದರೆ, ನೀವು ಕೂಡ ಬಿಗ್ ಬಾಸಲ್ಲಿ ಅವ್ರ ಜೊತೆ ಮಾಡ್ಕೊಂಡು ಬಂದಿರೋದ್ರಿಂದ ಆ್ಯಸ್ ಅ ಪರ್ಸನ್ ಯಾವ ಥರ ಅನಿಸ್ತಾರೆ, ಮತ್ತು ಮಗುಗೆ ಅವರು ಯಾವ ಥರ ಒಂದು ಪರ್ವರಿಶ್ ಅಂತ ಹೇಳ್ತೀವಲ್ಲ, ಅದು ಸಿಗ್ಬೋದು ಅವ್ರ ಕಡೆಯಿಂದ ಅಂತ? ಅಯ್ಯೋ, ಅವರೇ ಚಿಕ್ಕ ಮಗು ಥರ. ಅವ್ರಿಗೆ ಮದುವೆ ಆಗಿದೆ, ಒಂಥರ ಚಿಕ್ಕ ಮಗುಗೆ ಮದುವೆ ಆಯ್ತಾ ಅಂತ. ಆ ಚಿಕ್ಕ ಮಗುಗೆ ಒಂದು ಮಗು ಬೇರೆ ಅಂದರೆ ಅದು ಇನ್ನೂ ಇಮ್ಯಾಜಿನ್ನೇ ಮಾಡ್ಕೊಳಕ್ಕಾಗದಿರೋ ಅಂಥ ಒಂದು ಸತ್ಯ. ಬಟ್ ಐ ಥಿಂಕ್ ಹಿಲ್ ಬಿ ಅಮೇಝಿಂಗ್ ಡ್ಯಾಡ್. ತುಂಬ ಚೆನ್ನಾಗಿ ಮುದ್ದು ಮಾಡಿ ಸಾಕ್ತಾರೆ ಅಂತ ನನಗನ್ಸುತ್ತೆ. ಆ್ಯಂಡ್ ಹೀ ಈಸ್ ಅಮೇಝಿಂಗ್ ಹ್ಯೂಮನ್ ಬೀಯಿಂಗ್. ಸೊ ಯಾ, ದಟ್ಸ್ ಆಲ್. ಎಲ್ಲ ಒಟ್ಟಿಗೆ ಒಳ್ಳೆ ರೀತಿಯಾಗಿ ಆಗತ್ತೆ ಅಂತ. ಸೊ ಇದಾಗಿತ್ತು ಚಂದನ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವೈದೇಹಿ, ವಿಶ್ವವಾಣಿ ಸ್ಪೆಷಲ್, ಬೆಂಗಳೂರು. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.